ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ BL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಬೇಕು ಬಂದಿದೆ ಸ್ನೇಹಿತರೆ. BL ಅಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 20 ಪೋಸ್ಟ್ಗೋಸ್ಕರ ಕರೆದಿದ್ದಾರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕೆಂದ್ರೆ ಅವರು ಕೂಡ ಉದ್ಯೋಗಕ್ಕೋಸ್ಕರ ಹುಡುಕ್ತಾ ಇರ್ತಾರೆ. ಓಕೆನಾ? ಸೊ ಇದು ಪ್ರಾಜೆಕ್ಟ್ ಇಂಜಿನಿಯರ್ ರಿಕ್ರೂಟ್ಮೆಂಟ್ ಕರೆದಿರುವಂತದ್ದು. BE.Tech ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. 20 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? 13ನೇ ತಾರೀಕು ಸೆಪ್ಟೆಂಬರ್ 2025 ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. BL-India.in ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಲಿಂಕ್ ಸರ್ಚ್ ಮಾಡಿ ಅಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಅಥವಾ ನನ್ನ ಡಿಸ್ಕ್ರಿಪ್ಷನ್ ಅಲ್ಲೇನೆ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೇನೆ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ ನ ಕೂಡ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಅದ್ರಲ್ಲಿ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸರ್. ಓಕೆನಾ? ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಇದ್ರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಏಜ್ ಲಿಮಿಟ್ ಬಂದು 32 ವರ್ಷದವರೆಗೂ ಏಜ್ ಲಿಮಿಟ್ ಕೊಡ್ತಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು BE.Tech ಮಾಡ್ಕೊಂಡಿರ್ಬೇಕು. 4 ವರ್ಷ ಫುಲ್ ಟೈಮ್ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅವರು ಕೂಡ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಓಕೆನಾ? BE, EC, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇದಿಷ್ಟು ಹುದ್ದೆಗಳಲ್ಲಿ ಏನು ಓದಿದ್ರೆ ಆ ಒಂದು ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸ್ಟಾರ್ಟಿಂಗ್ ಸ್ಯಾಲರಿ ನಿಮಗೆ 40,000 ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಅಪ್ಲಿಕೇಶನ್ ಫೀ ಕೂಡ ಇದೆ. ಜನರಲ್, OBC ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗೆ 472 ರೂಪಾಯಿ ಇದೆ ಸ್ನೇಹಿತರೆ. ಹಾಗೆ SC, ST, PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ? ಸೊ ಇದನ್ನ 13ನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಇದ್ರದ್ದು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ರಿಟರ್ನ್ ಟೆಸ್ಟ್ ಬಂದು ನೀವು CBT ಟೆಸ್ಟ್ ಇರುತ್ತೆ. ಸೊ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಆ ಒಂದು ಟೆಸ್ಟ್ ಅಲ್ಲಿ ನೀವು ಕ್ಲಿಯರ್ ಆಗಿ ಶಾರ್ಟ್ ಲಿಸ್ಟ್ ಆದ್ರೆ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ. ಇಂಟರ್ವ್ಯೂ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಜಾಬ್ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ BEL ಅಲ್ಲಿ ಕೆರಿಯರ್ ಆರ್ ರಿಕ್ರೂಟ್ಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹುಡುಕಬೇಕಾಗಿರುತ್ತೆ. ಅಥವಾ ಡೈರೆಕ್ಟ್ ಆಗಿ ಅಪ್ಲೈ ಆನ್ಲೈನ್ ಲಿಂಕ್ ಅಂತ ಏನಿದೆ, ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಕ್ಲಿಕ್ ಕೇರ್ ಫಾರ್ ಅಪ್ಲೈ ಫಾರ್ ಪ್ರಾಜೆಕ್ಟ್ ಇಂಜಿನಿಯರ್ 1 ಎಲೆಕ್ಟ್ರಾನಿಕ್ಸ್ ಅಂಡ್ S&C. ಓಕೆನಾ? ಸೊ ಇದ್ರಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಯು ಹ್ಯಾವ್ ಸೆಲೆಕ್ಟೆಡ್ ಪ್ರಾಜೆಕ್ಟ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಡುತ್ತೆ. ಓಕೆನಾ? ಸೊ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಫ್ರೆಶ್ ಕ್ಯಾಂಡಿಡೇಟ್ ಆಲ್ರೆಡಿ ಲಾಗಿನ್ ಅಂತ ಕೇಳುತ್ತೆ. ಸೊ ಲಾಗಿನ್ ಇದನ್ನ ಆಲ್ರೆಡಿ ನೀವೇನಾದ್ರು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಲಾಗಿನ್ ಅನ್ನೋ ಸೆಕ್ಷನ್ ಹೋಗಬೇಕು. ಫ್ರೆಶ್ ಆಗಿರೋರು ಇಲ್ಲಿ ಒಂದು ಫ್ರೆಶ್ ಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸರ್. ಓಕೆನಾ? ಸೊ ಇದ್ರದ್ದು ಫುಲ್ ನೋಟಿಫಿಕೇಶನ್ ಕೂಡ ಇದೆ. ನೋಟಿಫಿಕೇಶನ್ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅಥವಾ ಈ ಒಂದು ನೋಟಿಫಿಕೇಶನ್ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಸರ್. ಓಕೆನಾ? ಸೊ ಲಾಸ್ಟ್ ಡೇಟ್ ಇರುತ್ತೆ 13ನೇ ತಾರೀಕು. ಇದು ಆನ್ ಟೆಂಪ್ರರಿ ಬೇಸಿಸ್ ಅಂತ ಬಿಟ್ಟು ಕೊಟ್ಟಿದ್ದಾರೆ. ಸೊ ಕಾರವಾರ, ವೈಜಾಗ್ ಅಂಡ್ ಕೋಲ್ಕತ್ತಾದಲ್ಲಿ ಈ ಲೊಕೇಶನ್ಸ್ ಇರುತ್ತೆ. ಓಕೆನಾ? ಸೊ ಕಾರವಾರದಲ್ಲಿ 2 ಪೋಸ್ಟ್ ಇದೆ, ವೈಜಾಗ್ ಅಲ್ಲಿ 14 ಪೋಸ್ಟ್, ಕೋಲ್ಕತ್ತಾದಲ್ಲಿ 4 ಪೋಸ್ಟ್ ಇದೆ ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡು ನೀವು ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋದಾಗ ಸೊ ಟೆಂಪರರಿ ಬೇಸಿಸ್ ಅಂತ ಬಿಟ್ಟು ತಗೊಂಡಿರ್ತಾರೆ ಸ್ನೇಹಿತರೆ. ಸೊ ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ಕ್ರೀಸ್ ಕೂಡ ಮಾಡ್ತಾರೆ ಇಯರ್ಸ್ ನ. ಓಕೆನಾ? ಸೊ ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಏಜ್ ಲಿಮಿಟ್ 32 ವರ್ಷದವರೆಗೂ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಡ್ತಾರೆ ನೋಡಿ. ನಿಮಗೆ 4 ವರ್ಷದ ಮ್ಯಾಕ್ಸಿಮಮ್ ಟೆನ್ಯೂರ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 3 ವರ್ಷ ಇನಿಷಿಯಲ್ ಪೀರಿಯಡ್ ಇರುತ್ತೆ. ಅದಂತರ ಎಕ್ಸ್ಟೆಂಡ್ ಅಪ್ ಟು 1 ಇಯರ್ ಅಂತ ಕೊಡ್ತಾರೆ. ಮತ್ತೆ ನೀವು ಹೊಸದಾಗಿ ರೀಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ. 40,000 ರೂಪಾಯಿ ಫಸ್ಟ್ ಮಂತ್ ಸ್ಯಾಲರಿ ಫಸ್ಟ್ ಇಯರ್. ಅದಾದ ನಂತರ 45,000, 55,000 ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಅದೇ ಹಾಗೇನೆ ನಿಮ್ಗೆ 12,000 ರೂಪಾಯಿ ಪರ್ ಇಯರ್ ಗೆ ನಿಮ್ಗೆ ಕೊಡ್ತಾರೆ ಸರ್ ರಿಯಂಬರ್ಸ್ಮೆಂಟ್. ಎಕ್ಸ್ಪೆನ್ಸಸ್ ಲೈಕ್ ಮೆಡಿಕಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಯೂನಿಫಾರ್ಮ್, ಸ್ಟಿಚಿಂಗ್ ಚಾರ್ಜಸ್, ಫುಟ್ವೇರ್ ಅಲೋಯನ್ಸ್ ಈ ರೀತಿ ಕೊಡ್ತಾರೆ. ಓಕೆನಾ? ಅದಾದ ರಿಟರ್ನೇಷನ್ ಬೋನಸ್ ಆಫ್ ಪ್ರಾಜೆಕ್ಟ್ ಇಂಜಿನಿಯರ್ 4 ವರ್ಷ ಕಂಪ್ಲೀಟ್ ಆದ ನಂತರ ಮತ್ತೆ ನೀವು ಏನಾದ್ರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ 25,000 ರೂಪಾಯಿ ಮತ್ತೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ರಿಟರ್ನೇಷನ್ ಮಾಡ್ಕೊಳ್ಳೋದಕ್ಕೆ. ಸೊ
ಸೊ 4 ವರ್ಷ ಆದ್ಮೇಲೆ ಅಟ್ ದ ಎಂಡ್ ಆಫ್ ದ 4 ಇಯರ್, ಓಕೆನಾ. ಸೊ ದಟ್ ಈಸ್ 1 ಲ್ಯಾಕ್ ಟೋಟಲ್. ನಿಮ್ಗೆ 1 ಲ್ಯಾಕ್ ವರ್ಗು ನಿಮ್ಗೆ ಅಮೌಂಟ್ ಕೊಡ್ತಾರೆ ಸ್ನೇಹಿತರೆ ಎಕ್ಸ್ಟ್ರಾ. ಇದಿಷ್ಟು ಗಮನದಲ್ಲಿರ್ಲಿ. ಹಾಗೆ ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರ್ಬೇಕು. ಫೋರ್ ಇದನ್ನ ಮಾಡ್ಕೊಂಡಿರ್ಬೇಕು. ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 2 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇನ್ಸ್ಟಾಲೇಷನ್ ಅಂಡ್ ಕಮೆನ್ಸಿಂಗ್ ಆಫ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಅಂಡ್ ಇಂಟಿಗ್ರೇಷನ್ ಆಫ್ electronic embedded systems for any projects. Candidates possessing the above indicated related post qualification experiences only need to apply. ಓಕೆನಾ. ಸೊ ಈ ರೀತಿ ಕೊಟ್ಟಿದ್ದಾರೆ. ಅದ ನಂತರ ಸೆಲೆಕ್ಷನ್ ಪ್ರೋಸೆಸ್ ನೋಡಿದ್ರೆ ಕ್ಯಾಂಡಿಡೇಟ್ಸ್ ನ ರಿಟರ್ನ್ ಟೆಸ್ಟ್ ಅಲ್ಲಿ ಕೊಡ್ತಾರೆ. 85 ಮಾರ್ಕ್ಸ್ ಬರ್ಬೇಕಾಗಿ ಅಂತ ಇರುತ್ತೆ, ಓಕೆನಾ. ಅದಾದ ನಂತರ 1:5 ಅಲ್ಲಿ ನಿಮ್ಗೆ ತಗೊಳ್ತಾರೆ ಸ್ನೇಹಿತರೆ. ಇಂಟರ್ವ್ಯೂಗೋಸ್ಕರ 15 ಮಾರ್ಕ್ಸ್ ಇರುತ್ತೆ. ಸೊ 1:5 ಅನ್ನೋ ಒಂದು ರೇಷಿಯೋದಲ್ಲಿ ಕ್ಯಾಂಡಿಡೇಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಸೊ ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ ಅಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 35% ಫಾರ್ ಜನರಲ್, 30 ಮಾರ್ಕ್ಸ್ ಫಾರ್ SC ST ಮತ್ತು PWD, ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ನಿಮ್ಗೆ ಜಾಬ್ಸ್ ಬೇರೆ ಬೇಕು, ಬೇರೆ ಡಿಗ್ರಿ ಮಾಡ್ಕೊಂಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂದ್ರೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇದೆ. ಇದ್ರದ್ದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನಮ್ಮ ಐ ಬಟನ್ ಅಲ್ಲಿ ಕೂಡ ಇರುತ್ತೆ. ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಲೋಕಲ್ ಬ್ಯಾಂಕ್ ಆಫೀಸರ್ಗೆ ಕರೆದರೆ ಡಿಗ್ರಿ ಮೇಲೆ, ಓಕೆನಾ. ಸೊ ಅದಾದ ನಂತರ ESI ಆಫೀಸಲ್ಲಿ ಕರೆದಿದ್ದಾರೆ. 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಸಿಸ್ಟೆಂಟ್ ಜೂನಿಯರ್, ಇಂಜಿನಿಯರ್ ಜೂನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಎರಡಕ್ಕೂ ಕೂಡ ಕರೆದಿದ್ದಾರೆ. ಮತ್ತೆ IBBS ಅಲ್ಲಿ 13,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ ಗಳಿಗೆ ಇದಾವೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಪವರ್ ಗ್ರಿಡ್ ಅಲ್ಲಿ ಇದೆ, BML ಅಲ್ಲಿ ಇದೆ, UCSL ಅಂದ್ರೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಓಕೆನಾ. ಸೊ ಈ ರೀತಿ ಹಲವಾರು ಇದಾವೆ. ಈ ರೀತಿ ನಿಮ್ಗೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.